ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಆರಾಮಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋಸ್ ಎಲ್ಲ ರೆಗ್ಯುಲರಾಗಿ ಹಾಕೋಕ್ಕಾಗ್ತಾ ಇಲ್ಲ. ತುಂಬ ವೀಡಿಯೋಸ್ ಇದೆ, ಆದರೆ ವಾಯ್ಸ್ ಓವರ್ ಕೊಡೋಕ್ಕಾಗ್ತಿಲ್ಲ. ಊರಿಗೆ ಹೋಗೋದು, ಹಾಗೆ ನಮ್ಮ ಅತ್ತೆ ಕೂಡ ಹುಷಾರಿಲ್ಲ. ಅವರು ಹಾಸ್ಪಿಟ್ಲಿಗೆ ಅಲ್ಲಿ ಓಡಾಡ್ಕೊತ, ಹಾಗೆ ನನಗೂ ಮನೆಯಲ್ಲಿ ಜಾಸ್ತಿ ಕೆಲಸ ಇತ್ತು. ಹಾಗಾಗಿ ವಾಯ್ಸ್ ಕೊಡೋಕ್ಕಾಗಿಲ್ಲ. ವೀಡಿಯೋಸಲ್ಲಿ ಎಡಿಟ್ ಮಾಡಿಕೊಂಡಿದ್ದೀನಿ. ಹಾಗೆ ಮತ್ತು ಊರುಗಳಲ್ಲೆಲ್ಲ ಹೋದ್ರೆ ಅಲ್ಲೆಲ್ಲ ವಾಯ್ಸ್ ಕೊಡೋಕ್ಕಾಗಲ್ಲ, ತುಂಬ ಗಲಾಟೆ ಇರುತ್ತೆ. ಇಲ್ಲಾದರೆ ಸ್ವಲ್ಪ ನಮ್ಮ ಮನೇಲಿ ನಾವು ಯಾವ ಟೈಮಿಂಗ್ಸಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಮೇಲೆ ಒಂದು ವಾಯ್ಸ್ ಕೊಡೋಕ್ಕೆ ಅಂತಂದು ಹೇಳ್ಬಿಟ್ಟು ಏನೋ ಒಂದು ರೆಡಿ ಮಾಡ್ಕೊಂಡಿರ್ತೀವಿ. ಬೇರೆ ಊರಿಗೆಲ್ಲ ಹೋದಾಗ ಅಷ್ಟೊಂದು ಕೊಡೋಕ್ಕೆ ಕಂಫರ್ಟ್ ಆಗೋಲ್ಲ. ಹಾಗೆ ನಮ್ಮ ರಿಲೇಷನ್ ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ಕೊಂಬರ್ದ್ವಿ. ಹೋಗ್ಬಿಟ್ಟು ತುಂಬ ಕಡೆ ಹುಡುಕಿದ್ವಿ, ಸಿಗಲೇ ಇಲ್ಲ. ರೂಮ್ ನಂಬರ್ ಬೇರೆ ಗೊತ್ತಿಲ್ಲ, ಅವ್ರು ಬೇರೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಹಾಗಾಗಿ ಯಾವ ಕಡೆ ಇದ್ದಾರೆ ಅಂತ ಅಲ್ಲೇ ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಅವರ್ ಅಲ್ಲೇ ವೇಸ್ಟ್ ಆಗೋಯ್ತು. ಹುಡುಕಿ ಸಾಕಾಗೋಯ್ತು. ಅವ್ರು ಹೇಳ್ತಾರೆ ಅಷ್ಟೊಂದು ಬಿಲ್ಡಿಂಗ್ ಇದೆ, ಯಾವುದು ಅಂತ ಗೊತ್ತಾಗುತ್ತೆ. ರೂಮ್ಗಳು ಸುಮಾರು ರೂಮ್ಗಳಿದೆ ಅಂತ ಹೇಳಿದ್ರು. ನಮಗೆ ಎಷ್ಟನೇ ಫ್ಲೋರು ಅಂತಲೂ ಗೊತ್ತಿಲ್ಲ. ಕೊನೆಯಲ್ಲೆಲ್ಲ ಹುಡ್ಕೊಂಡು ಹೋಗಿ ಹಾಸ್ಪಿಟ್ಲಿಂದ ಬಂದ್ವಿ. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ದು ಅವ್ವ ಬಂದಿತ್ತಲ್ಲ ಊರಿಂದ, ನಮ್ಮವ್ವ ನಾನು ಎದ್ದೇಳೋದು. ಇವಾಗ ಸ್ಕೂಲ್ ಮಕ್ಕಳಿಗೆ ರಜಾ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ 6:45 7 ಗಂಟೆಗೆ ಎದ್ದೇಳ್ತೀನಿ, ಇಲ್ಲ 6:15 ಎದ್ದೇಳ್ತೀನಿ. ಇವರು ಬೆಳಗ್ಗೆ ಬೇಗ ಎದ್ದು ಅಭ್ಯಾಸ ಆಗಿರೋದ್ರಿಂದ ಎದ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕಿ ಈ ಥರ ಹೂ ಮುಡಿಸ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ರು. ನನ್ನ ಮಗ ಬಂದುಬಿಟ್ಟು ಅಮ್ಮ ಟ್ರಯಾಂಗಲ್ ಬಿಡಿಸಿದೆ ನೋಡು, ಟ್ರಯಾಂಗಲ್ ಅಂತ ತಮಾಷೆ ಮಾಡ್ತಿದ್ದ. ಅದಕ್ಕೆ ಅವರು ಕೂಡ ಈ ಥರ ನಾನು ಹಾಕ್ತೀನಿ ಈ ಥರದ ರಂಗೋಲಿನ. ಅವರು ರಂಗೋಲಿ ಹಾಕಿ ಬೆಳಿಗ್ಗೆ ಕೆಲಸ ಏನಿದೆ ಸ್ವಲ್ಪ ಮಾಡಿಕೊಡ್ತಾರೆ. ಸ್ವಲ್ಪ ಕಸ ಗುಡಿಸೋದು, ರೆಗ್ಯುಲರಾಗಿ ರಂಗೋಲಿ ಹಾಕೋದು, ಇದಿಷ್ಟು ಕೆಲಸ ಬಂದರೆ ಮಾಡ್ತಾರೆ. ಅಡುಗೆ ಕೆಲಸ ಎಲ್ಲ ಏನು ಮಾಡೋಕ್ಕೋಗಲ್ಲ ಅವರು. ಇದಿಷ್ಟು ಮಾತ್ರ ಮೇನು. ಅವ್ರಿಗೆ ಫಸ್ಟ್ ಎದ್ದ ತಕ್ಷಣ ಬಾಗಿಲು ನೀರು ಹಾಕೋದು, ಪೂಜೆ ಮಾಡೋದೇ ನಮ್ಮ ಅವನಿಗೆ ಮೇನ್ ಕೆಲಸ. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣವೇ ನನಗೆ ಸ್ವಲ್ಪ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಸ್ವಲ್ಪ ರೆಡಿ ಮಾಡಿಕೊಟ್ರು. ನಾನು ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ತಿಂಡಿಗೆ ಕೊಬ್ಬರಿ ಎಲ್ಲ ತುರ್ಕೊತಾ ಇದ್ದೆ. ಸ್ವಲ್ಪ ಹಾಗೆ ಚಿಕ್ಕದು ಬೆಳ್ಳುಳ್ಳಿ ತೊಗೊಂಡಿದ್ದೆ. ಈ ನಾಟಿ ಬೆಳ್ಳುಳ್ಳಿ ಅಂತ ತೊಗೊಂಡಿದ್ದೀನಿ. ಅದೇನಾಗಿದೆ, ಈಗ ಕುಟ್ಟಿ ಹಾಕೋಕ್ಕೂ ಬರಲ್ಲ, ಸಿಪ್ಪೆ ಹಾಗೆ ಇರುತ್ತೆ. ಹೋಗ್ಲಿ ಸುಲಿಯೋಣಂದ್ರೆ ಸುಲಿಯೋಕ್ಕೂ ಕೈ ಸಿಗೋಲ್ಲ, ಸಣ್ಣದಾಗಿರುತ್ತೆ. ಅದಕ್ಕೆ ಈ ಸರಿ ಏನಾಯಿತು, ನಾಟಿ ಬೆಳ್ಳುಳ್ಳಿ ತೊಗೊಳ್ಳೋದೇ ಬೇಡ, ಸ್ವಲ್ಪ ದಪ್ಪದೇ ತೊಗೊಂಬಿಡೋಣ ಅಂತ ಅಂದ್ಕೊಂಡು, ನಾನು ಸುಲಿಯೋಕ್ಕಾಗಲ್ಲ, ಬೇಗ ವೀಡಿಯೋ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಜಬ್ಬಿಟ್ಟು ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಚಿಕ್ಕ ತೊಗೊಂಡಿದ್ದೆ. ಈಗ ಇದು ಹಾಕಿದ್ರೆ ಏನಾಗುತ್ತೆ, ಒಂದೊಂದು ತಿಂಡಿಗಳೆಲ್ಲ ಹಾಗೆ ಸಿಗುತ್ತೆ. ಜಬ್ಬಿಟ್ಟು ಹಾಕ್ಬಿಟ್ರಿ ಒಂದೊಂದು ಸರಿ ಚಿತ್ರಾನ್ನಕ್ಕೆ ಹಾಕ್ತೀನಿ, ಒಂದೊಂದು ಸರಿ ಪೊಂಗಲ್ ಬರುತ್ತಲ್ಲ, ಖಾರ ಪೊಂಗಲ್ಗೆ ಹಾಕಿರ್ತೀನಿ. ಅದು ನಾವು ತಿನ್ಬೇಕಾದ್ರೆ ಸಿಪ್ಪೆ ಹಾಗೆ ಇರುತ್ತೆ, ಅದು ಮತ್ತೆ ತೆಗೆದು ಹಾಕಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಬೆಳ್ಳುಳ್ಳಿ ಇತ್ತು, ಅದೆಲ್ಲ ಬಿಡಿಸ್ಕೊಡ್ತಾಯಿದ್ರು. ಸುಮ್ಮನೆ ಕೂತ್ಕೊಳ್ಳಲ್ಲ, ಏನಾದರೂ ಒಂದು ಮಾಡಬೇಕು ಅಂತ ಇರ್ತಾರೆ. ನಾನೇನು ಮಾಡ್ತೀನಿ, ಈ ಥರ ದಿನ ಬೆಳ್ಳುಳ್ಳಿ ಇರುತ್ತಲ್ಲ ಅದು ಸುಲ್ಕೊಡು ಅಂತೇಳಿ ಕೂರಿಸ್ಬಿಡ್ತೀನಿ. ಹಾಗೆ ಲೇಟಾಯಿತು. ಅವ್ರು ಬೆಳಗ್ಗೆ ಏನಾಗುತ್ತೆ ಅಂದರೆ ಒಂದು 6:30 7 ಗಂಟೆಯಲ್ಲಿ ಟೀ ಕುಡ್ಕೊಂಡ್ಬಿಡ್ತಾರೆ ನಮ್ಮವ್ವ ಊರಲ್ಲೆಲ್ಲ. ನಾನಿಲ್ಲ ಸ್ವಲ್ಪ ಲೇಟ್, ಇಲ್ಲಿ ನಮ್ಮ ಅತ್ತೆಯವರೆಲ್ಲ ಎದ್ದೇಳೋದು ಲೇಟ್ ಅಲ್ವಾ, ಹಂಗಾಗಿ ನಾನು ಸ್ವಲ್ಪ ಲೇಟಾಗಿ ಮಾಡ್ತಿದ್ದೆ. ಹಾಗೆ ಹಾಲು ಕೂಡ ತರೋದು ಲೇಟಾಯಿತು. ರಾತ್ರಿದು ಸ್ವಲ್ಪ ಹಾಲಿದೆ, ಬೇಗ ಆಗಿಬಿಡ್ತಿತ್ತು. ಅದೇನಾಯಿತು, ಹಾಲು ಕೆಟ್ಟೋಗ್ಬಿಡ್ತು. ಬಿಸಿಲು ಜಾಸ್ತಿ ಅಲ್ವಾ, ಕೆಟ್ಟೋಗ್ಬಿಡ್ತು ಹಾಲು. ಹಾಗಾಗಿ ಸ್ವಲ್ಪ ಲೇಟಾಗಿ ಟೀ ಮಾಡಿಕೊಂಡು ಕುಡಿದ್ವಿ. ನಾನು ಬೆಳಗ್ಗೆ ಬಂದುಬಿಟ್ಟು ರೊಟ್ಟಿ, ಎಣ್ಗಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡಿದ್ದೆ. ಹಾಗೆ ಒಂದು ಬದನೆಕಾಯಿ ತಿಟ್ಟಿದೆ. ನನಗೆ ನಾರ್ಮಲಾಗಿ ಚಟ್ನಿ ಅಂದರೆ ಇದು ಬದನೆಕಾಯಿ ಚಟ್ನಿ ತುಂಬಾ ಇಷ್ಟ. ಇದನ್ನ ಅಂದರೆ ಸುಟ್ಬಿಟ್ಟು ಮಾಡ್ಕೊತೀನಿ. ಒಂದು ಬದನೆಕಾಯಿ ಆದರೆ ನನಗೆ 2 ಟೈಮಿಗೆ ಸಾಕಾಗುತ್ತೆ, ಮಧ್ಯಾಹ್ನ ಮತ್ತು ಬೆಳಗ್ಗೆಗೆ. ನನಗೆ ಎಣ್ಗಾಯಿ ಪಲ್ಯಕ್ಕಿಂತ ಜಾಸ್ತಿ ಫೇವ್ರೇಟ್ ಇಷ್ಟ ಆಗಿದ್ದು ಬದನೆಕಾಯಿ ಚಟ್ನಿ. ಅದೆಲ್ಲ ಮಾಡಿಕೊಂಡು ತಿಂಡಿ ತಿಂದಾಯಿತು. ಹಾಗೆ ಇಲ್ಲಿ ನೋಡ್ಬೋದು, ರೊಟ್ಟಿ ಹಾಕಿದ್ರಂತೂ ಎಷ್ಟು ಕೆಲಸ ಅಂದರೆ, ಈ ಶೆಲ್ಪು, ಈ ಸ್ಟವ್ ಅಂತೂ ಫುಲ್ಲು ಗಲೀಜಾಗಿಬಿಡುತ್ತೆ. ಅಕ್ಕಿ ರೊಟ್ಟಿ ಅಂತೂ, ಜೋಳದ ರೊಟ್ಟಿ ಅಷ್ಟೊಂದೆಲ್ಲ ಆಗೋಲ್ಲ, ಸ್ವಲ್ಪ ಹಿಟ್ಟು ಅದು ಮೆತ್ಕೊಳ್ಳುತ್ತೆ. ಇದು ಅಕ್ಕಿ ರೊಟ್ಟಿ ಅಂದರೆ ಆಗಲ್ಲ. ನಾವು ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಒಣಗಿಸಿ ಹಿಟ್ಟು ಹಾಕ್ಸ್ಕೊಂಬರ್ತೀವಲ್ವ, ಅದು ಹಿಟ್ಟಾಗುತ್ತೆ. ಸ್ವಲ್ಪ ಬೂದಿ ಥರ, ಅಂದರೆ ಪೌಡ್ರ್ ಇರುತ್ತಲ್ಲ ಆ ಥರ ಮೇಲೆ ಎದ್ದೇಳುತ್ತೆ. ತುಂಬ ನಾವೆಷ್ಟೇ ಸ್ವಲ್ಪ ಹಿಟ್ಟು ಹಾಕೊಂಡು ಉಜ್ಜಿದ್ರೆ ಏನಾಗುತ್ತೆ, ರೊಟ್ಟಿ ನಾವು ಹಂಚ್ ಮೇಲೆ ಹಾಕ್ಬೇಕಾರೆ ಎಲ್ಲ ಎದ್ದೇಳುತ್ತೆ ಬೂದಿ ಥರ ಹಿಂಗೆ. ಹಾಗಾಗಿ ಸ್ಟವ್ ಎಲ್ಲ ಫುಲ್ಲು ರಂಪಾಗಿಬಿಡುತ್ತೆ. ನಾನು ಉದ್ದದೊಂದು 14 13 ರೊಟ್ಟಿ ಅಂದ್ರೂ ಅಷ್ಟು ಫುಲ್ಲು ಗಲೀಜಾಗಿಬಿಡುತ್ತೆ. ಹಾಗೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಕೆಲಸ ಮುಗೀತು. ಇಲ್ಲಿ ನೋಡ್ಬೋದು, ನೆಕ್ಸ್ಟ್ ನಮ್ಮವ್ವ ತಿಂಡಿ ತಿಂದ್ಕೊಂಡು ಆಯಿತು. ಹುಣಸೆ ಹಣ್ಣು ತೊಗೊಂಬಂದಿದ್ರು ಊರಿಂದ,
ಅಲ್ಲಿಂದನೇ ತರಿಸ್ತೀನಿ ನಾನು ವರ್ಷ ಅಲ್ಲೇ ತರಿಸ್ತೀನಿ. ಒಂದು ವರ್ಷಕ್ಕೊಂದು 4 ಕೆ ಜಿ ಇಲ್ಲ 5 ಕೆ ಜಿ ಹುಣಸೆ ಹಣ್ಣು ತೊಗೊತಾ ಇದ್ದೆ. ಇವಾಗ ಈ ಸರಿ 5 ಕೆ ಜಿ ತರಿಸಿಲ್ಲ, 4 ಕೆ ಜಿ ತೊಗೊಂಡೆ. ಸಾಕಾಗುತ್ತಲ್ಲ, ಈ ಪುಳಿಯೋಗರೆ ಗೊಜ್ಜು ಅದು ಇದೆಲ್ಲ ಮಾಡ್ತೀವಲ್ಲ, 4 ಕೆ ಜಿ ಸಾಕಾಗುತ್ತೆ ನಮಗೆ. ನಾವಂದ್ರೆ 6 ಜನ ಇದ್ದೀವಿ ಇವಾಗ. 7 ಜನ ಇದ್ದಿದ್ರಲ್ಲ, ನಮ್ಮ ಮಾವ ಒಬ್ಬರಿಲ್ಲ, ಹಂಗಾಗಿ 6 ಜನ ಲೆಸ್ಸು. ಒಬ್ಬರಿಗೆ 1 ಕೆ ಜಿ ಲೆಸ್ ನನಗೆ 4 ಕೆ ಜಿ ಹುಣಸೆ ಹಣ್ಣು ತೊಗೊಂಡಿದ್ದೆ. ಅದು ಬಿಡಿಸಿದ್ದೆ ಆಲ್ರೆಡಿ, ಬೀಜನೆಲ್ಲ ತೆಗೆದಿದ್ರು. ಆದರೆ ಮತ್ತೆ ಒಂದು ಸರಿ ನೋಡೋಣ, ಬೀಜ ಇದ್ರೆ ಹುಳ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವರು ಕೂತ್ಕೊಂಡು ಬಿಡಿಸ್ತಾ ಇದ್ದೆ. ಬೇಡ ಅಂದ್ರೆ ಕೇಳಲ್ಲ, ಏನಾದರೂ ಮಾಡಬೇಕಲ್ಲ, ಕೂತ್ಕೊಂಡಾಗೆ ಆರಾಮಾಗಿ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಬೀಜನೆಲ್ಲ ತೆಗಿತಾಯಿದ್ರು. ಅಷ್ಟೊಂದೇನು ಸಿಕ್ಕಲಿಲ್ಲ ಬೀಜ, ಕ್ಲೀನ್ ಮಾಡಿಕೊಟ್ಟಿದ್ರು ಅವರು. ಒಂದು 20 ಬೀಜ ಸಿಕ್ಕಿತ್ತು. ಅದು ಇನ್ನೂ ಒಣಗಿಸಿಲ್ಲ, ಚೆನ್ನಾಗಿ ಒಣಗಿಸಿ ಅದನ್ನ ಕುಟ್ಟಬೇಕು. ಈ ಮುದ್ದೆ ಕೋಲು ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿ ಬಡ್ದು ಅದರಲ್ಲಿ ಸಿಪ್ಪೆ ಇರುತ್ತಲ್ಲ, ಹುಣಸೆ ಹಣ್ಣು ಒಳಗಡೆ ಸಿಪ್ಪೆ, ಅದೆಲ್ಲ ನೀಟಾಗಿ ಬರುತ್ತೆ. ಅಷ್ಟು ಚೆನ್ನಾಗಿ ತುಂಬ ಬಿಸಿಲಿದ್ದಾಗ ಒಣಗಿಸ್ಬೇಕು. 3-4 ದಿನ ಚೆನ್ನಾಗಿ ಒಣಗಿಸಿ ಅದು ಬಡಿದ್ರೆ ಬೀಜಗಳು ಆಚೆ ಬರುತ್ತೆ. ಹಾಗೆ ಹುಣಸೆ ಹಣ್ಣಲ್ಲಿ ವೈಟದು ಒಳಗಡೆ ಇರುತ್ತಲ್ಲ, ಅದೆಲ್ಲ ಎಷ್ಟು ನೀಟಾಗಿ ಬರುತ್ತೆ. ಅದೆಲ್ಲ ಬಡಿದ್ಬಿಟ್ಟು ಚೆನ್ನಾಗಿ ಗಟ್ಟಿ ಆದಮೇಲೆ ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕಿ ಮೇಲ್ಗಡೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಒಂದು ಬಾಕ್ಸಿ ಹಾಕಿದ ತಕ್ಷಣ ಪುಡಿ ಉಪ್ಪು ಹಾಕಿ ಮೇಲೆ ಲೇಯರ್ ಥರ ಹಾಕಿಟ್ರೆ 1 ವರ್ಷ ಆದರೂ, ಒಂದು ಜಾಸ್ತಿ ಆದರೂ ಒಂದು ಹುಳ ಕೂಡ ಆಗಲ್ಲ. ಹಾಗೆ ಇಲ್ಲಿ ನೋಡ್ಬೋದು, ಮಗನಿಗೆ ಕ್ರಾಫ್ಟ್ ಅಂತ ಗ್ರಾಜುಯೇಷನ್ಗೆ ಅಂತ ಮಾಡಿದ್ದೆ. ಅದು ಸ್ವಲ್ಪ ಲೈನ್ಸ್ ಹಾಕ್ಬಿಟ್ಟಿದೆ, ಅಷ್ಟೊಂದು ಸರಿ ಬಂದಿಲ್ಲ ಅಂತ ಹೇಳಿದ್ರು. ಅದು ವೇಸ್ಟ್ ಆಗೋಯ್ತು. ಮತ್ತು ಇನ್ನೊಂದು ಕಂಪ್ಯೂಟರ್ಲೆ ಪ್ರಿಂಟ್ ತೆಗ್ಸ್ಕೊಂಬಂದು ಮತ್ತೆ ಸಪ್ರೇಟಾಗಿ ಮಾಡಿಕೊಟ್ವಿ. ಹಾಗೆ ಇವತ್ತು ಶನಿವಾರದ್ದು ವೀಡಿಯೋ ಆಗಿರೋದ್ರಿಂದ ಹಾಗೆ ನಾನು ಮಗನಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ತಿಂಡಿ ಎಲ್ಲ ರೊಟ್ಟಿ ಎಲ್ಲ ಮಾಡಿಟ್ಟಿದ್ನಲ್ವ, ರೊಟ್ಟಿ ಮತ್ತು ಬದನೇಕಾಯಿ ಪಲ್ಯ ಅದನ್ನೆಲ್ಲ ಮಾಡಿಟ್ಬಿಟ್ಟು ಮಧ್ಯಾಹ್ನಕ್ಕೆ ಉಳ್ಸೊಪ್ಪು ಮಾಡೋಣ ಅಂತ ರೆಡಿ ಮಾಡಿಟ್ಟಿದ್ದೆ. ಹೀಗೆ ಚಿಕ್ಕವನಿಗೆ ಸ್ನಾನ ಮಾಡಿಸ್ಕೊಂಬಿಟ್ಟು ನಾನು ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನಿಗೆ ಕೂಡ ಸ್ನಾನ ಮಾಡಿಸ್ತಿದ್ದೆ. ಈ ದೊಡ್ಡವನಿಲ್ಲಲ್ವಾ, ಅವನಿಗೆ ಅವ್ರ ಅಣ್ಣ ಇಲ್ಲ ಅಂದ್ರೇ ಅವ್ನಿಗೇನೋ ಒಂಥರ, ಅಣ್ಣ ಇದ್ದಿದ್ರೆ ಇಬ್ಬರು ಜೊತೆಯಲ್ಲಿ ಸ್ನಾನ ಮಾಡಿಕೊಂಡು ಜೊತೆಯಲ್ಲೇ ಊಟ ಮಾಡ್ತಿದ್ರು. ಅವನು ಇಲ್ದಿರೋದ್ರಿಂದ ತುಂಬ ಮಿಸ್ ಮಾಡ್ಕೊತಾನೆ, ತುಂಬಾ ಕೇಳ್ತಾನೆ, ಅಣ್ಣ ಯಾವಾಗ ಬರ್ತಾನೆ ಅಂತೆಲ್ಲ ಕೇಳ್ತಾನೆ. ಊಟಕ್ಕೂ ಅಷ್ಟೇ, ಅವನಿಬ್ಬರು ಒಟ್ಟಿಗೆ ಕೂತ್ಕೊತಿದ್ರಲ್ಲ, ಊಟ ಮಾಡೋದೇ ಇರಲ್ಲ ಅವನಿಗೆ. ಊಟ ಮಾಡೋದ್ರೆ ನನಗೆ ಬೇಡ ಅಂತೆಲ್ಲ ಹೇಳ್ತಾ ಇರ್ತಾನೆ. ತುಂಬ ಈಗ ಜೊತೇಲಿ ಯಾರಾದರೂ ಒಬ್ಬರು ರೆಗ್ಯುಲರಾಗಿ ಸೆಟ್ಟಾಗಿರುತ್ತೆ, ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ಒಟ್ಟಿಗಿರೋದು ಅಂದರೆ. ಅದರಲ್ಲೂ ಚಿಕ್ಕ ಮಕ್ಕಳು ಬೇರೆ ಆಟ ಆಡೋದ್ರಲ್ಲೇ ಒಂದು ಇದು ಮಾಡ್ಕೊಂಡಿರ್ತಾರೆ. ಇಬ್ಬರು ಆಟ ಆಡೋದೇ ಆಗಲಿ, ಮಾತಾಡೋದು, ಜಗಳ ಆಡೋದು, ಏನೇ ಒಂದು ಇರ್ಬೋದು. ಇವಾಗ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾನೆ ಅವ್ರ ಅಣ್ಣನ. 1 ವಾರ ಆಯಿತು ಅವ್ನು ಕೇಳಿಬಿಟ್ಟು. ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾನೆ. ಇವಾಗೆಲ್ಲ ಅಷ್ಟೊಂದು ನೆನಪು ಮಾಡ್ತಾ ಇಲ್ಲ ಅವ್ರ ಅಣ್ಣನಿಗೆ. ಹಾಗೆ ಅವನಿಗೆ ಕೂಡ ಸ್ನಾನ ಆಯಿತು. ತುಂಬ ಬೇಸಿಗೆ ಆಗಿರೋದ್ರಿಂದ ಸೆಕೆ ಬೇರೆ, ಆದಷ್ಟು ಸ್ಲೀವ್ಲೆಸ್ ಹಾಕ್ತಾ ಇರ್ತೀನಿ ಅವನಿಗೆ. ಆಮೇಲೆ ಯಾರೇ ಆಗಲಿ ಈ ಸಮ್ಮರಲ್ಲಿ ಜಾಸ್ತಿ ನೀರು ಕುಡಿಬೇಕಾಗುತ್ತೆ. ಸಿಕ್ಕಾಬಟ್ಟೆ ಸೆಕೆ, ಎಷ್ಟು ನೀರು ಕುಡಿದ್ರೂ ಬಿಸಿ ನೀರು ಫ್ರಿಜ್ಜಲ್ಲಿ ಹಿಡ್ಕೊಂಡು ಕುಡಿಯೋಕ್ಕೆ ಹೋದರೆ ಆರೋಗ್ಯ ಹಾಳಾಗುತ್ತೆ. ಹಾಗೆ ಬಿಸಿ ನೀರು ಕುಡಿಯೋಣಂದ್ರೆ ನೀರು ನೋಡಿದ್ರೆ ಬಿಸಿ ನೀರಾಗಿರ್ತೈತಿ. ಮಳೆಗಾಲ ತಡ್ಕೊಬೋದು, ಚಳಿಗಾಲ ತಡ್ಕೊಬೋದು, ಬೇಸಿಗೆ ಮಾತ್ರ ತಡ್ಕೊಳಕ್ಕಾಗೋದಿಲ್ಲ. ಇಲ್ಲಿ ಸೊಪ್ಪು ತೊಗೊಂಬಂದಿದ್ದೆಲ್ಲ ಉಳ್ಸೊಪ್ಪಿಗೆ ಅಂತಂದು ಹೇಳ್ಬಿಟ್ಟು ಸೊಪ್ಪೆಲ್ಲ ಸೋಸ್ಕೊಡ್ತಾಯಿದ್ರು. ನಮ್ಮ ಅವ್ವ ಬಂದುಬಿಟ್ಟು ಆಗಲೇ ಊರಿಗೆ ಹೋಗ್ತೀನಿ ಅಂತೇಳಿ ಹೊರಟ್ಬಿಟ್ಟಿದ್ರು. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು, ಇನ್ನೂ ಟೈಮ್ ಇದ್ದಲ್ಲ, ಮಧ್ಯಾಹ್ನ ಹೋಗ್ತೀನಿ ಅಂದರು. ಹಾಗಾಗಿ ಸ್ವಲ್ಪ ಪಾಲಕ ಮತ್ತು ದಂಟು ಸೊಪ್ಪು ಅದು ತೊಗೊಂಬಂದಿದ್ದೆ. ಕೊತ್ತಂಬರಿ ಸೊಪ್ಪು ಅದು ತಂದು ಕೊಟ್ಟಿದ್ರು, ನಮ್ಮ ಮನೆಯವ್ರು ತಂದಿದ್ರು. ನಾನು ಹೋಗಿರಲಿಲ್ಲ ಈ ಸರಿ, ಲೇಟಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ಕೆಲಸ ಆಗೋಲ್ಲ ಅಂತೇಳಿ. ಆಗಲೇ ಎಲ್ಲ ಸೊಪ್ಪು ಸೋಸ್ಕೊಂಡು ನಂದು ಕೆಲಸ ಎಲ್ಲ ಆಯಿತು. ಸ್ನಾನ ಪೂಜೆ ಎಲ್ಲ ಆಯಿತು. ಸೊಪ್ಪು ಸಾರೆಲ್ಲ ಮಾಡಿಟ್ಟಿದ್ದಾಯಿತು. ಎಲ್ಲ ಕೆಲಸ ಮಾಡಿಬಿಟ್ಟು ನಾನು ಲಾಸ್ಟಲ್ಲಿ ಪೂಜೆ ಮಾಡ್ತೀನಿ. ಮತ್ತು ಎಲ್ಲ ಪೂಜೆ ಮಾಡ್ಕೊಂಡು ಆಮೇಲೆ ಎಲ್ಲ ಕೆಲಸ ಮಾಡೋದಂದ್ರೆ ನನಗೆ ಅದೇನು ಸೆಟ್ಟೇ ಆಗೋದಿಲ್ಲ. ಹಾಗಾಗಿ ಎಲ್ಲ ಕೆಲಸ ಆದಮೇಲೆ ನೀಟಾಗಿ ಪೂಜೆ ಮಾಡಿ, ಊಟ ಮಾಡಿ, ಅಡುಗೆ ಮಾಡಿ ಆರಾಮಾಗಿ ಕೂತ್ಕೊಬೋದು. ಆ ಥರ ಆರಾಮ ಅನ್ನಿಸ್ತು. ಹಾಗೆ ನಮ್ಮ ಅತ್ತೆಗೆ ನಮ್ಮ ಮಗನಿಗೆ ಎಲ್ಲರೂ ಊಟ ಕೊಡ್ತಾಯಿದ್ದೆ. ಸ್ವಲ್ಪ ಹೊತ್ತು ಬಂದು ನಾನು ಪೂಜೆ ಮಾಡಿ ಸ್ವಲ್ಪ ಹಣ್ಣು ತಿಂದು ನಾನು ಕೂಡ ಇವಾಗ ಊಟ ಮಾಡ್ಕೊತಾ ಇದ್ದೀನಿ. ಉಳ್ಸೊಪ್ಪು ಮಾಡಿದ್ದೆ. ಉಳ್ಸೊಪ್ಪು ಜೊತೆಗೆ ಏನು ಸೈಡ್ಸ್ ಮಾಡಲಿಲ್ಲ. ಈ ಚಕ್ಲಿ ಎಲ್ಲ ಕರಿಬೇಕಿತ್ತು. ಅದೇನಾಯಿತು, ಟೈಮ್ ಆಗಿಬಿಡ್ತು. ಹಾಗಾಗಿ ಚಕ್ಲಿ ಸಂಡಿಗೆಲ್ಲ ಕರಿಯೋಕೆ ಹೋಗಲಿಲ್ಲ. ಆಮೇಲೆ ಈ ಬಿಸಿಲಲ್ಲಿ ಆ ಚಕ್ಲಿ ಸಂಡಿಗೆ ತಿಂದು ನೀರು ಕುಡಿಯೋಕೆ ಆಗೋದಿಲ್ಲ, ಅಷ್ಟೊಂದು ಬಾಯಾರಿಕೆ ಆಗುತ್ತೆ. ಹಾಗಾಗಿ ನಾನೇನು ಚಕ್ಲಿ ಸಂಡಿಗೆ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಸ್ವಲ್ಪ ಕ್ಯಾರೆಟ್ ಆದರೂ ತುರಿದ್ಬಿಟ್ಟು ಕೋಸಂಬರಿ ಥರ ಮಾಡೋಣ ಅಂದ್ಕೊಂಡೆ. ಅದು ಕೂಡ ಟೈಮ್ ಆಯಿತು. ನಮ್ಮ ಅತ್ತೆ ಅದನ್ನೇನು ತಿನ್ನಲ್ಲ, ಅವ್ರಿಗೂ ಕೂಡ ಸ್ವಲ್ಪ ಅಲ್ಲಿಲ್ಲಲ್ಲ, ಹಾಗಾಗಿ ಮಿಕ್ಸಿಗೆ ಹಾಕ್ಕೊಡ್ಬೇಕು. ಕೇಳಿದ್ರೆ ಬೇಡ ಅಂತೇಳಿದ್ರು. ಹಾಗಾಗಿ ನಾನು ಸೈಡ್ಸಿಗೆಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಉಳ್ಸೊಪ್ಪು ಸೈಡ್ಸಲ್ಲಿ ಸ್ವಲ್ಪ ಕೆಂಪು ಚಟ್ನಿ ಮಾಡಿದ್ದೆ ನಾನು. ಗೋಧಿ ಕಡುಬಿಗೆಲ್ಲ ಕೆಂಪು ಚಟ್ನಿ ಮಾಡಿದ್ರೆ ಚೆನ್ನಾಗಿರುತ್ತದು. ಸೈಡ್ಸು ಕೂಡ ಅನ್ನ ಜೊತೆ ನೆಂಚ್ಕೊಬೋದು. ಅದನ್ನು ಸ್ವಲ್ಪ ಹಾಕಿ ಕೊಟ್ಟೆ ಅವರಿಗೆ. ಹಾಗೆ ನಾನಿಲ್ಲಿ ಮತ್ತೆ ಬೆಳಿಗ್ಗೆ ರೊಟ್ಟಿ ತಿಂದು ಮತ್ತು ಮಧ್ಯಾಹ್ನ ರೊಟ್ಟಿ ತಿಂತಾಯಿದ್ದೀನಿ. ನನಗೆ ಈ ಚಟ್ನಿ ಅಂತ ತುಂಬಾ ಇಷ್ಟ. ಹಾಗಾಗಿ ಸ್ವಲ್ಪ ಒಂದು ಅರ್ಧ 2 ಪೀಸ್ ರೊಟ್ಟಿ ಇತ್ತು, ಅದನ್ನು ಕೂಡ ಹಾಕ್ಕೊಂಡು ಇದ್ರ ಜೊತೆನೆಲ್ಲ ಸ್ವಲ್ಪ ಕಾಯಿಸಿರೋದು ಎಣ್ಣೆ 1 ಸ್ಪೂನ್ ಹಾಕ್ಕೊತೀನಿ, ಜಾಸ್ತಿ ಹಾಕೋಣಲ್ಲ. ಈ ತುಪ್ಪ ಇದ್ರೆ ಹಾಕ್ಕೊಬೋದು. ನನಗೆ ಈ ಚಟ್ನಿಗೆ ತುಪ್ಪಕ್ಕಿಂತ ಜಾಸ್ತಿ ಎಣ್ಣೆನೇ ಚೆನ್ನಾಗಿ ಸೂಟ್ ಆಗೋದು. ಹಾಗೆ ಸ್ವಲ್ಪ ಒಳ್ಳೆಣ್ಣೆ ಹಾಕ್ಕೊಂಬಿಟ್ಟು ರೊಟ್ಟಿ ತಿಂದು ನಾನು ಸ್ವಲ್ಪ ಅನ್ನ ಎಲ್ಲ ಊಟ ಮಾಡ್ಕೊಂಡು ಮಧ್ಯಾಹ್ನ ಊಟ ಆಯಿತು.
ಹಾಗೆ ನಮ್ಮವ್ವ ಕೂಡ ಊರಿಗೆ ಹೋದ್ರು ಊಟ ಮಾಡ್ಕೊಂಡು ನಾನು ಎಲ್ಲ ಊಟ ಮಾಡ್ಕೊಂಡು ರೊಟ್ಟಿ ತಿಂತಾಯಿದ್ದೆ. ಹಾಗೆ ನಮ್ಮ ಅತ್ತೆ ಹೇಳ್ತಾರೆ ಇರು ಒಂದು ವಾರ ಅಂತ ಹೇಳಿದರೆ ನಮ್ಮವ್ವ ಇರೋದೇ ಇಲ್ಲ. ಬಂದರೆ ಒಂದು ದಿನ ನೈಟ್ ಅಷ್ಟೇ ಉಳ್ಕೊಳ್ಳೋದು, ಆಗಲೇ ಹೋಗ್ಬಿಡ್ತಾರೆ. ಮೊಮ್ಮಗನ ಚಿಂತೆ ಅವರಿಗೆ. ಆಗಲೇ ದೊಡ್ಡವನಾಗ್ಬಿಟ್ಟ ಮೊಮ್ಮಗ, ಆಗಲೇ 1 ವರ್ಷ 3 ತಿಂಗಳು 4 ತಿಂಗಳು ಆಗ್ತಾಯಿದೆ ಅನಿಸುತ್ತೆ. ಅವನು ಇವಾಗಲೇ ಓಡಾಡ್ತಿದ್ದಾನೆ. ಹಾಗೆ ಅವ್ರು ಹಿಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಬ್ಬರು ನೋಡ್ಕೊತಾನೆ ಇರಬೇಕು, ಬೀಳ್ತಾನೆ ಅದು ಇದು ಬಾಯಲ್ಲಿ ಹಾಕ್ಕೊತಾನೆ ಅಂತ ಹೇಳ್ಬಿಟ್ಟು ಅವ್ನ ಕಡೆಗೆ ಚಿಂತೆ ಆಗಿರುತ್ತೆ ಬಂದರೆ. ಹಾಗಾಗಿ ನಾವೇನು ಮಾಡ್ತೀವಿ, ಬರ್ತಿದ್ದಂಗೆಲ್ಲ ಹೇಳ್ಬಿಡ್ತೀನಿ, ಆಯಿತು ನೋಡ್ಕೊಂಡ್ರೆ ಹೋಗ್ಬಿಡ್ರಿ ಅಂತ ಹೇಳ್ತಾ ಇರ್ತೀನಿ, ರೇಗಿಸ್ತಿರ್ತೀನಿ, ನಗ್ತಾ ಇರ್ತಾರೆ. ಅದೇ ಮತ್ತೆ ಬರ್ತಿದ್ದಂಗೆಲ್ಲ ಆಗಿರಲ್ಲ, ಹೋಗ್ಬಿಡ್ತೀಯಾ ಸರಿ ಹೋಗ್ಬಿಡಿ ಇವಾಗಲೇ ಇರಬೇಡ ಅಂತ ಹೇಳ್ಬಿಡ್ತೀನಿ. ಒಂದೊಂದು ಸರಿ ನಗ್ತಾರಂಗಂದ್ರೆ, ಯಾಕೆಂದ್ರೆ ನಮಗೂ ಇರಬೇಕು ಅಂತ ಆಸೆ, ಮನೇಲಿ ಇರಲಿ ಒಂದು ವಾರ ಅಂತಂದು. ಅವಾಗೆಲ್ಲ ಸ್ವಲ್ಪ ಇರ್ತಾರೆ. ಈಗ ಮೊಮ್ಮಗ ಬಂದಮೇಲೆ ಸ್ವಲ್ಪ ಮೊಮ್ಮಗನ ಕಡೆ ಚಿಂತೆ ಜಾಸ್ತಿ, ಏನು ಮಾಡ್ಕೊತಾನೋ ಬೆಳ್ತಾನೋ ಆಗೀಗ ಅಂತ ಅವ್ರಿಗೂ ಇದ್ದೇ ಇರುತ್ತೆ. ಮೊಮ್ಮಗಂದರೆ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ನಮ್ಮನ್ನ ಮಕ್ಕಳದ್ದು ಎಲ್ಲರದು ನೋಡಿ ಇವಾಗ ಕೊನೆಯಲ್ಲಿ ಲಾಸ್ಟಿಗೆ ಮಗ ನೋಡೋದು ಅವ್ರಿಗೊಂಥರ ಇದ್ದೇ ಇರುತ್ತೆ ಖುಷಿ. ಹಾಗಾಗಿ ನಮ್ಮ ಮಕ್ಕಳೆಲ್ಲ ದೊಡ್ಡವರಾಗಿದ್ದರೆ ಎಲ್ಲರೂ ಹೋಗ್ಲಿ ಬಿಡು ಅಂತೇಳಿ ನಾವು ತಮಾಷೆ ಮಾಡ್ಕೊಂಡು ಆಗ್ತಾ ಇರ್ತೀವಿ. ಹಾಗೆ ಇಲ್ಲಿ ಹೂ ಬಿಟ್ಬಿಟ್ಟಿತ್ತು, ಶಂಖಪುಷ್ಪದ ಹೂವು ಜ್ಯೂಸ್ ಎಲ್ಲರೂ ಮಾಡ್ಕೊಂಡು ಕುಡಿತಾರೆ. ನಾನು ನೋಡೋಣ ಅಂತೇಳ್ಬಿಟ್ಟು ಜ್ಯೂಸ್ ಮಾಡಿದೆ. ನನ್ನ ಕೈಲಿ ಮಾತ್ರ ಆಗಲಿಲ್ಲ ಕುಡಿಯೋಕ್ಕೆ. ನನಗೆ ಕಲರ್ ನೋಡಿ ಹೆಂಗಿರುತ್ತಪ್ಪ, ಟೇಸ್ಟು ಸಹ ನೋಡಲಿಲ್ಲ. ಸ್ಪೂನಲ್ಲಿ ಅರ್ಧ ಸ್ಪೂನು ಕುಡಿಲಿಲ್ಲ ನಾನು ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟೆ, ನೀವು ಕುಡೀರಿ, ಆದರೆ ಕುಡೀರಿ ಇಲ್ಲಾಂದರೆ ಚೆಲ್ಬಿಟ್ರಿ ಅಂತ ನಾನು ಮಾಡಿದ್ದು ವೀಡಿಯೋಗೋಸ್ಕರ. ಎಲ್ಲರೂ ಒಂದು ಶಾರ್ಟ್ ಹಾಕ್ತಾರಲ್ವ, ನಾನು ಕೂಡ ಒಂದು ಶಾರ್ಟ್ ಹಾಕಲಿ, ಚೆನ್ನಾಗಿರುತ್ತೆ ಅದು ಹೂವು. ನಾನು ಕಲರ್ ಆ ಥರ ಬಿಸಿನೀರಲ್ಲೆಲ್ಲ ಹಾಕಿ ನೋಡಿರಲಿಲ್ಲ ಯಾವ ಥರ ಬರುತ್ತೆ ಅಂತಂದು. ಅದು ಹೂವು ಬೇರೆ ತುಂಬ ಬಿಡ್ತಾ ಇದೆ ಇವಾಗ ಬೇಸಿಗೆಯಲ್ಲಿ ಜಾಸ್ತಿ ಹೂವು ಬಿಡೋದು. ಚಳಿಗಾಲ ಕರಳೋದು ಬೇಸಿಗೆ ಸ್ಟಾರ್ಟ್ ಆಯಿತು ಅಂದರೆ ತುಂಬ ಹೂವು ಸಿಕ್ಕುತ್ತೆ. ಅದು ನಾನು ಕೂಡ ಯಾವಾಗಲೂ ಟ್ರೈ ಮಾಡಿರಲಿಲ್ಲ. ಹಾಗೆ ಮಾಡ್ದಾಗ ಆಗುತ್ತೆ, ವೀಡಿಯೋಗೆ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ಚೆನ್ನಾಗೇನೋ ಬಂತು, ಕಲರ್ ನೋಡಿ ಖುಷಿ ಆಗ್ಬಿಡ್ತು. ಆದರೆ ಕುಡಿಯೋಕ್ಕೆ ಮಾತ್ರ ಆಗಲಿಲ್ಲ. ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟೆ, ನೋಡಿರಿ ಟೇಸ್ಟ್ ನೋಡಿ ಆದರೆ ಕುಡೀರಿಲ್ಲ ಅಂದರೆ ಚೆಲ್ಬಿಡ್ರಿ ಅಂದೆ. ಅವರು ಏನೇನು ಮಾಡ್ತಾರೆ ಕುಡಿದ್ರು, ಆರೋಗ್ಯ ಕೂಡ ಒಳ್ಳೆಯದು ಅಂದ್ಕೊಂಡು ನಿಂಬೆಹಣ್ಣಿಂದು ರಸ ಇಂಟ್ಕೊಂಡು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿದ್ರು. ಏನು ಟೇಸ್ಟ್ ಕೇಳಿದ್ರೆ ಏನು ಗೊತ್ತಾಗಿಲ್ಲ, ನಾರ್ಮಲ್ ಅಂತ ಹೇಳಿದ್ರು. ಹಾಗೂ ಸಂಜೆ ಆಯಿತು, ಊರಿಗೆಲ್ಲ ಹೋಯ್ತು. ಹೋಗ್ಬಿಟ್ರಲ್ಲ ಬೇಜಾರು, ಇನ್ನೊಂದು 2-3 ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತಂತ. ಹಾಗೆ ಸಂಜೆ ಟೀ ಮಾಡಿಕೊಂಡು, ಶನಿವಾರ ಆಗಿರೋದ್ರಿಂದ ನನಗೆ ಶನಿವಾರ ಭಾನುವಾರ ಬಂತು ಅಂದರೆ ನನಗೊಂಥರ ಖುಷಿ. ಏಕೆಂದರೆ ಪ್ರೋಗ್ರಾಮ್ಗಳು ನೋಡ್ಬೋದು ಅಂತ. ಈಗ ಗಿಲಿ ಆಗಿರ್ಬೋದು, ಬೇರೆ ಕಲರ್ಸ್ ಕನ್ನಡ ಜಾಸ್ತಿ ನೋಡೋದು ನಮ್ಮ ಮನೇಲಿ. ಸುವರ್ಣನ ನೋಡ್ತಾರೆ ನಮ್ಮ ಅತ್ತೆಯವರೆಲ್ಲ. ನಾನು ನೋಡೋದು ಜಾಸ್ತಿ ಕಲರ್ಸ್ ಕನ್ನಡ ಪ್ರೋಗ್ರಾಮ್ಗಳು ಅಷ್ಟೇ ನೋಡೋದು. ಶನಿವಾರ ಬಂತಲ್ಲ ಅಂತ ಖುಷಿ, ಏನಾದರೂ ಪ್ರೋಗ್ರಾಮ್ ನೋಡ್ಬೋದು. ಹಾಗೆ ಶನಿವಾರ ಭಾನುವಾರ ಬಂದು ಮಕ್ಕಳಿಗೆ ಓದಿಸೋದು ಸ್ವಲ್ಪ ಬರ್ಸೋದು ಕಮ್ಮಿ ಅಂದ್ಕೊಂಡು ಏನೋ ಒಂಥರ ಖುಷಿ ಇರುತ್ತೆ ನಮ್ಗೆ ಹೆಣ್ಮಕ್ಳಿಗೆ ಶನಿವಾರ ಬಂದರೆ. ಹಾಗೆ ನಾನು ಕೂಡ ಟೀ ಎಲ್ಲ ಮಾಡಿಕೊಂಡು ಡಿಫ್ರೆಂಟಾಗಿ 7 ಐಟಮ್, ಸ್ವಲ್ಪ ಮಂಡಕ್ಕಿ ಹಾಕೊಂಡು ಟೀ ಕುಡಿಯೋಣ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಂಡಕ್ಕಿನ ಹಾಕ್ಕೊಂಡು ಟೀ ಕುಡ್ಕೊಂಡು ಬರೋಣ ಅಂತ ಇಟ್ಕೊಂಡೆ. ನೋಡೋದು ತುಂಬ ಬಿಸಿ ಇದೆ. ಈ ಬೇಸಿಗೆಯಲ್ಲಿ ಎಷ್ಟು ಬಿಸಿ ಕುಡಿಯೋಕ್ಕಾಗಲ್ಲ, ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು. ಹಾಗೆ ತುಂಬ ತಣ್ಣಗಲ್ಲ, ಅಷ್ಟರಲ್ಲಿ ತುಂಬ ಬಿಸಿ ಇದ್ದಲ್ಲ, ಸ್ವಲ್ಪ ತಣ್ಣಗಾಗೋಷ್ಟರಲ್ಲಿ ಮಂಡಕ್ಕಿ ಒಗ್ಗರಣೆ ಹಾಕ್ಕೊಂಬಿಡೋಣ ತಿನ್ನೋಕ್ಕೆ ಸ್ವಲ್ಪ ಸಂಜೆ ಟೈಮಲ್ಲಿ ಅಂದ್ಕೊಂಡು ಸ್ವಲ್ಪ ಮಂಡಕ್ಕಿ ಒಗ್ಗರಣೆ ಕೊಡ್ತಾಯಿದ್ದೆ. ನಾರ್ಮಲಾಗಿ ಶೇಂಗಾ ಬೀಜ ಕಡಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋದು. ಹಾಗೆ ಸ್ವಲ್ಪ ಒಣಗಿರೋ ಕರಿಬೇವು ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ದಿಢೀರಾಗಿ 5 ನಿಮಿಷ ಅಂದರೂ, ಅಮ್ಮಮ್ಮ ಅಂದರೆ ಜಾಸ್ತಿ ಅಂದರೆ ಒಂದು 10 ನಿಮಿಷ ರೆಡಿಯಾಗಿಬಿಡುತ್ತೆ. ಸ್ಟವ್ವನ್ನು ಆಫ್ ಮಾಡಿಕೊಂಡು ನಾನಿಲ್ಲಿ ಖಾರದ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಲ್ಲಿ ಜಾಸ್ತಿ ಖಾರವಾಗಿ ಮಾಡಲ್ಲ, ಮಕ್ಕಳು ತಿನ್ನಲ್ಲ. ಹಾಗಾಗಿ ಸ್ವಲ್ಪ ಲೈಟಾಗಿ ಹೌದಲ್ಲ ನಾನು ಸ್ವಲ್ಪ ಖಾರ ಥರ ಮಾಡ್ತೀನಿ, ಜಾಸ್ತಿ ಹಾಕೋದಿಲ್ಲ. ನೋಡಿ ಇವಾಗ ಅಷ್ಟೇ ಬೇಗ ರೆಡಿಯಾಗೋಯ್ತು. ನನ್ನ ಟೀ ತಣ್ಣಗಾಗ ಅಷ್ಟರಲ್ಲಿ ಈ ಕಡೆ ಮಂಡಕ್ಕಿ ಒಗ್ಗರಣೆ ಕೂಡ ರೆಡಿ ಆಯಿತು. ಟೈಮ್ ಬಂದುಬಿಟ್ಟು 6:45 ಆಗ್ತಾ ಬಂದಿದೆ. ಆಗಲೇ ಅಷ್ಟು ಬೇಗ ಕತ್ಲಾಗ್ಬೋದಾಗ ಆಗಿಬಿಟ್ಟಿತ್ತು. ನಾವು ಟೀ ಕುಡ್ಕೊಂಡು ಮಂಡಕ್ಕೆಲ್ಲ ತಿಂದ್ಕೊಂಡು ಬಂದೆ. ಮತ್ತು ಸ್ವಲ್ಪ ಕಲ್ಲಂಗಡಿ ಹಣ್ಣು ಮಧ್ಯಾಹ್ನ ಇತ್ತಲ್ಲ ಹೆಚ್ಚಿತ್ತಿತ್ತು. ನಾನು ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ ಒಂದು ಸರಿ, ಯಾರೋ ಕಲ್ಲಂಗಡಿ ಹಣ್ಣಿಂದು ಹಲ್ವಾ ಮಾಡಿದರು. ನಾನು ಹೇಗೆ ಬರುತ್ತೆ ಅಂತ ಸಖತ್ತು ನನಗೆ ಕುತೂಹಲ. ಏಕೆಂದರೆ ಹಣ್ಣುಗೆಲ್ಲ ತಿಂತೀವಿ ಸಾಮಾನ್ಯವಾಗಿ ಸಿಪ್ಪೆದ, ಈ ಥರದ್ದು ಕಲ್ಲಂಗಡಿ ಹಣ್ಣಿಂದು ಹಲ್ವಾ ಮಾಡಿರಲಿಲ್ಲ. ಹೇಗೆ ಬರುತ್ತೆ ಸುಮಾರು ಸರಿ ಮಾಡಬೇಕು ಅನ್ನೋದು, ಸಿಪ್ಪೆ ಎತ್ತಿಡೋದು. ಆಮೇಲೆ ಸಂಜೆ ನೋಡಿದ್ರೆ ಟೈಮ್ ಆಗೋಲ್ಲ, ಮತ್ತೆ ತೊಗೊಂಡೋಗಿ ಹಸುಗೆ ಹಾಕೋದು. ಮತ್ತು ಇದೇ ಥರ ಒಂದು 3-4 ಟೈಮ್ ನಾನು ಇದೇ ಥರ ಮಾಡಿದ್ದೀನಿ. ಚಾಕುನಲ್ಲಿ ಸಿಪ್ಪೆ ಹೆಚ್ತೀವಲ್ಲ, ಹಣ್ಣು ಹೆಚ್ಕೊತೀವಲ್ವ, ಆ ಸಿಪ್ಪೆನೆಲ್ಲ ಹಾಗೆ ಎತ್ತಿಟ್ಟೋದು. ಟೈಮ್ ಆಗಿಲ್ಲ ಅಂದ ಮತ್ತೆ ಹಸುಗೆಲ್ಲ ಹಾಕೋದು. ಇದೇ ಥರ ಆಯಿತು. ಇನ್ನು ಸರಿ ನೋಡೋಣ, ಇವಾಗ ಸ್ಕೂಲ್ ಬೇರೆ ರಜೆ ಇರೋದ್ರಿಂದ ಮಕ್ಕಳಿಗೆ ನನಗೂ ಕೂಡ ಸ್ವಲ್ಪ ಆರಾಮಾಗಿದ್ದೀನಿ. ಯಾವುದೇ ಓದ್ಕೊಡೋದು ಬರ್ಸೋದೆಲ್ಲ ಚಿಂತೆ ಇಲ್ಲ. ಹಾಗಾಗಿ ಸ್ವಲ್ಪ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇದು ಕಲ್ಲಂಗಡಿ ಹಣ್ಣು ಸಿಪ್ಪೆ ಇದಲ್ಲ, ಮೇಲ್ಗಡೆದು ಗ್ರೀನ್ ಕಲರ್ ಸಿಪ್ಪೆ ತುಂಬ ಗಟ್ಟಿಗಿರುತ್ತೆ. ಅದು ಸಿಪ್ಪೆ ತೆಗೆಯೋದ್ರಲ್ಲೂ ಬರಲ್ಲ, ಚಾಕುನಲ್ಲಿ ತೆಗಿಬೇಕು ಸಿಪ್ಪೆನ.
ಸಿಪ್ಪೆನೆಲ್ಲ ತೆಗೆದು ಇಷ್ಟು ತುರಿ ಸಿಕ್ಕಿದೆ ನನಗೆ. ನಾನು ಒಂದೇ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ಉರಿತಾ ಇದ್ದೀನಿ. ಸ್ವಲ್ಪ ಇದೇನು ಅಷ್ಟೊಂದು ನೀರೆಲ್ಲ ಬಿಡ್ಕೊಳಲ್ಲ ಅಂದ್ಕೊಂಡೆ, ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ಏನು ಮಾಡಿದೆ, ನಾನು ಫಸ್ಟ್ ಟೈಮೆಲ್ಲ ಮಾಡ್ತಾಯಿದ್ದು ಹಾಲು ಹಾಕ್ಬಿಟ್ಟೆ. ಹಾಲು ಹಾಕಿದ್ರೆ ಏನಾಯಿತು, ಒಂಚೂರು ಒಡೆದಂಗೆ ಆಯಿತು. ಏನು ಮಾಡೋದು, ಈ ಬಿಸಾಕೋಕ್ಕಾಗಲ್ಲ. ಈಗ ಹಾಲನ್ನೆಲ್ಲ ಒಡಿಸ್ಬಿಟ್ಟು ಇನ್ನೂ ರಸಗುಲ್ಲ ಅದೆಲ್ಲ ಮಾಡ್ತಾರೆ, ಏನು ತೊಂದರೆ ಇಲ್ಲ ಬಿಡು, ಪರವಾಗಿಲ್ಲ, ಸ್ವಲ್ಪ ತಿನ್ಬೋದು, ಏನಾಗಲ್ಲ ಅಂತ ಹೇಳ್ಬಿಟ್ಟು ಮಾಡಿದೆ. ಇದು ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ, ಆದರೆ ಸೂಪರಾಗಿ ಬಂದಿತ್ತು. ಕಲ್ಲಂಗಡಿ ಹಣ್ಣಿಂದ ಆ ಸಿಪ್ಪೆ ಹಲ್ವಾನ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಬೂದುಗುಂಬಳಕಾಯಿ ಮಾಡ್ತೀವಲ್ಲ ಅದಕ್ಕಿಂತ ಸೂಪರಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಅವ್ರು ಮಾಡಿರೋದು ಹಾಲು ಹಾಕಿದ್ರು ಅಂದ್ಕೊಂಡೆ, ತುಂಬ ದಿನ ಆಯ್ತು ಆ ವಿಡಿಯೋ ನೋಡಿಬಿಟ್ಟು. ಹಾಲು ಹಾಕಿದ್ರು ಇಲ್ಲ ನನಗೂ ಗೊತ್ತಾಗಿಲ್ಲ, ಯಾವತ್ತಾದ್ರೂ ಸಿಕ್ಕರೆ ನೋಡಬೇಕು. ನಾನು ನಾರ್ಮಲಾಗಿ ಹಲ್ವಾ ಮಾಡ್ತೀವಲ್ಲ ಆ ಥರ ಮಾಡಿದೆ. ನೋಡಿದ್ರೆ ಗ್ಯಾಸ್ ಪ್ರಾಬ್ಲಮ್ ಅಲ್ವಾ, ನನಗೆ ತಲೆ ಹೊಳಿಲೇ ಇಲ್ಲ. ಈ ಹಲ್ವಾ ಮಾಡಬೇಕು ಅಂದರೆ ಅರ್ಧ ಮುಕ್ಕಾಲು ಗಂಟೆ ಬೇಕು. ಯಾಕೆಂದರೆ ನಾವೇನು ಹಾಲು ಹಾಕಿರ್ತೀವೋ, ಹಾಲು ಮತ್ತು ಸಕ್ಕರೆ ಫುಲ್ಲು ಡ್ರೈ ಆಗಬೇಕು. ಡ್ರೈ ಆಗೋಷ್ಟು ಬೇಕು ಅಂದರೆ ಅರ್ಧ ಮುಕ್ಕಾಲು ಗಂಟೆ ಬೇಕು. ಸಿಲಿಂಡ್ರ್ ಬುಕ್ ಮಾಡಿದ್ದೆ, ಇನ್ನೂ ಬಂತಿಲ್ಲ, ವಾರ ಆಯಿತು ಬುಕ್ ಮಾಡಿ, ಯಾವಾಗ ಬರುತ್ತೇನೋ ಗೊತ್ತಿಲ್ಲ. ಹೋಗ್ಲಿ ಕರೆಂಟ್ ಸ್ಟವ್ ಮೇಲಾದರೂ ಮಾಡೋಣ ಅಂದರೆ ಇದೂ ಅಷ್ಟೇ ಸ್ವಲ್ಪ ಏನೋ ಹೋಗಿದೆ, ಕಾಯಲೆಲ್ಲ ಏನೋ ಹೋಗಿರಬೇಕು. ಅದನ್ನು ರಿಪೇರಿ ಮಾಡ್ಸೋಕೆ ಹೋದರೆ 1800-2000 ರೂಪಾಯಿ ಕೇಳ್ತಾರೆ. ಹಾಗಾಗಿ ಕಾಯುತ್ತೆ ಅಂದರೆ ನಿಧಾನ ಕಾಯುತ್ತೆ, ತುಂಬ ಬೇಗ ಆಗೋಲ್ಲ. 10-15 ನಿಮಿಷ ಕಾಯೋ ಹಾಲು 1 ಅವರ್ ಆದರೂ ಕಾಯೋದಿಲ್ಲ, ಆ ಥರ ಆಗಿಬಿಟ್ಟಿದೆ. ಅದಕ್ಕೆ ಅದನ್ನ ಬಿಟ್ಬಿಟ್ಟು ಬೇರೆ ಸ್ಟವ್ ತೊಗೊಂಬರೋಣ ಅಂತ ನೋಡ್ತಾಯಿದ್ದೀನಿ, ಟೈಮೇ ಆಗ್ತಾಯಿಲ್ಲ. ಹೋಗಬೇಕು. ಆ ಸ್ಟೌವಲ್ಲೂ ಆಗಲಿಲ್ಲ. ಕೊನೆಗೆ ಏನು ಮಾಡಿದೆ, ಮತ್ತು ಈ ಸ್ಟೌವಲ್ಲಿ ಮಾಡೋಕ್ಕೋದ್ರೆ ರಾತ್ರಿ 12 ಗಂಟೆ ಆಗಿಬಿಡುತ್ತೆ ಎಂದು ಮತ್ತೆ ನಾನು ಗ್ಯಾಸ್ ಸ್ಟವ್ನಲ್ಲೇ ಮಾಡಿಕೊಂಡೆ. ನೆನಪೇ ಆಗಲಿಲ್ಲ ನನಗೆ. ಈ ಗ್ಯಾಸ್ ಸ್ಟವ್ವಿಂದೆಲ್ಲ ನೆನಪಾಗಿದ್ರೆ ನಾನು ಹಲ್ವಾನೇ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ, ಯಾಕೆಂದ್ರೆ ತುಂಬ ಟೈಮ್ ಬೇಕಾಗುತ್ತೆ ಹಲ್ವಾಗೆಲ್ಲ. ಹಾಗಾಗಿ ಸ್ವಲ್ಪ ಏನೋ ಆಯ್ತಲ್ಲ ಮಾಡಿದ್ದು ಅಂತ ಹೇಳ್ಬಿಟ್ಟು ಮಾಡಿದೆ. ಚೆನ್ನಾಗಿ. ಮತ್ತು ಇಲ್ಲಿ ನನ್ನ ಚಿಕ್ಕ ಮಗನಿಗೆ ಮೊಟ್ಟೆ, ಆ ಸೊಪ್ಪು ಸಾಂಬಾರೆಲ್ಲ ತಿನ್ನೋದಿಲ್ಲ. ನನಗೆ ಉಳ್ಸೊಪ್ಪು ಅಂದ್ರೆ ಆಗೋಲ್ಲ. ದೊಡ್ಡನಿಗೆ ಮಾತ್ರ ತುಂಬ ಇಷ್ಟ ಸಾಂಬಾರು. ಈ ಚಿಕ್ಕವನಿಗಂತೂ ಇಷ್ಟನೇ ಆಗಲ್ಲ, ಏನು ಮಾಡಿದ್ರು ಊಟನೇ ಮಾಡಲ್ಲ ಅವನು. ನಾನು ಮೊಟ್ಟೆ ಹುರಿದ್ಬಿಡೋಣ ಅಂತ ಅಂದ್ಕೊಂಡು ಮೊಟ್ಟೆ ಹುರಿತಾ ಇದ್ದೆ. ಸ್ವಲ್ಪ ಉಪ್ಪು ಮತ್ತು ಮೆಣಸು ಪುಡಿ, ಒಂಚೂರು ಖಾರ ಪುಡಿ ಹಾಕಿ ಚೆನ್ನಾಗಿ ಮೊಟ್ಟೆ ಹೊಡೆದ್ಬಿಟ್ಟು ಮಿಕ್ಸ್ ಮಾಡಿ ಅವನಿಗೆ ಸ್ವಲ್ಪ ಅನ್ನಕ್ಕೆ ಹಾಕ್ಕೊಟ್ಬಿಟ್ರೆ ಯಾರೂ ಊಟ ಮಾಡಿಸೋದು ಬೇಡ, ಆರಾಮಾಗಿ ಊಟ ಮಾಡಿಕೊಂಡು ಖುಷಿಯಾಗಿರ್ತಾನೆ. ಇದಕ್ಕೆಲ್ಲ ಫೋರ್ಸ್ ಮಾಡೋದೇ ಬೇಕಾಗಲ್ಲ. ಮೊಟ್ಟೆದೆಲ್ಲ ಮಾಡಿದರೆ ಆರಾಮಾಗಿ ಊಟ ಮಾಡ್ತಾನೆ. ಮೊಸರನ್ನ ಮತ್ತು ಮೊಟ್ಟೆ ಕೆದರ್ತೀವಲ್ಲ ಆ ಅನ್ನ ಅಂದರೆ ಒಬ್ಬನೇ ಊಟ ಮಾಡ್ತಾನೆ, ನಮಗೇನು ಟೆನ್ಷನ್ ಕೊಡಲ್ಲ. ಆ ರೀತಿಯಾಗಿ ಇಷ್ಟ ಅವನಿಗೆ. ಹಾಗೆ ಇದು ನೆಕ್ಸ್ಟ್ ಡೇ ಸೋಮವಾರದ ಅನಿಸುತ್ತೆ ವಿಡಿಯೋ ಇದು. ಬೆಳಗ್ಗೆನೇ ಪಟಪಟಾನ ತಿಂಡಿ ಕೂಡ ರೆಡಿ ಮಾಡಿಕೊಂಡೆ. ಇಡ್ಲಿ ನೆನೆಸೋಣ ಅಂದ್ಕೊಂಡೆ, ಮರ್ತೇ ಹೋಯ್ತು. ಅಂದ್ಕೊಂಡಿರ್ತೀನಿ ನೆನೆಸ್ಬೇಕು ಅಂತ, ಅಷ್ಟರಲ್ಲಿ ಇನ್ನೊಂದು ಏನಾದರೂ ಒಂದು ಕೆಲಸ ಇರ್ತೈತೆ. ಹಾಗಾಗಿ ಮರೆತು ಹೋಗ್ಬಿಡ್ತು. ಮಧ್ಯೆ ಏನು ತಿಂಡಿ ಮಾಡಲಿ ಮತ್ತೆ ಅಂದ್ಕೊಂಡು ಬೇಗ ನೆನಪಾಗೋದೇ ಹೆಣ್ಮಕ್ಳಿಗಿದೆ ಚಿತ್ರಾನ್ನ, ಉಪ್ಪಿಟ್ಟು, ಇದೇ ಥರದ್ದು ಫಾಸ್ಟಾಗಿ ಬೇಗ ಆಗೋದು ಅಂದರೆ ನಾನು ಕೂಡ ಚಿತ್ರಾನ್ನ ಮಾಡಿಟ್ಟು ಮಾಡ್ಕೊಂಡು ಇವತ್ತು ಸ್ವಲ್ಪ ಮಾವಿನಕಾಯಿ ಇತ್ತು, ಹಾಗೆ ಸ್ವಲ್ಪ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡ್ಕೊಂಡಿದ್ದೆ ಮಾವಿನಕಾಯಿ ಹಾಕ್ಬಿಟ್ಟು. ಇಲ್ಲಿ ತುಂಬ ಸುಮಾರು ಹೂಗಳು ಬಿಟ್ಟಿದ್ದು ಇವಾಗೆಲ್ಲ ನೋಡಿ. ಇದು ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ, ಕ್ಯೂಟಾಗಿ ಸಣ್ಣಗೆ ಬಿಡುತ್ತೆ. ದಾಸವಾಳ ಪಿಂಕ್ ಕಲರ್ದು, ಅದು ಇವಾಗ ಒಂದೊಂದೇ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ, ಚೆನ್ನಾಗಿದೆ. ಇಲ್ಲಿ ಗಣೇಶ ಕಲರ್ ಹೂವು ಅಂತೂ ಸುಮಾರು ಬಿಟ್ಟಿತ್ತು. ಒಂದೇ ಸರಿ ಒಂದು 4-5 ಹೂವು ಬಿಟ್ಟಿದೆ, ಎಷ್ಟು ಚೆನ್ನಾಗಿತ್ತು. ಇದು ಅಷ್ಟೇ ಗಣೇಶ ಕಲರ್ ಹೂವು ಮತ್ತು ಶಂಖ ಪುಷ್ಪ ಹೂವು ಎಲ್ಲ ಸುಮಾರಾಗಿತ್ತು. ಈ ಹೂವು ಅಷ್ಟು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಈ ಥರದ್ದು ಗಿಡದಲ್ಲಿ ಒಂದು 3-4 ಹೂವು ಬಿಟ್ಟರೆ ಸಾಕಾಗುತ್ತೆ, ಬೇಕಾದಷ್ಟು ಹೂವು ಆಗುತ್ತೆ. ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ ದೇವ್ರದೆಲ್ಲ, ಅಷ್ಟು ಚೆನ್ನಾಗಿರುತ್ತೆ ಕಲರ್ ಹೂವು. ನನಗೆ ಫೇವ್ರೇಟ್ ಹೂವು ಅಂತ ಹೇಳ್ಬೋದು. ಒಂದೊಂದು ಸ್ವಲ್ಪ ಹೂವಲ್ಲೇ ಮೊಗ್ಗಿರುತ್ತೆ ಹಾಗೆಯೇ. ಅದು ನೀವು ನಾಳೆ ಬೆಳಗ್ಗೆ ಆದರೂ ನೋಡಿದ್ರೂ ಅದು ಹಾಗೆ ಇರುತ್ತೆ, ಹೂವು ಬಾಡೋದಿಲ್ಲ. ಆ ಮೊಗ್ಗಿರುತ್ತಲ್ಲ ಅದು ಅಷ್ಟು ಅರಳಷ್ಟರಲ್ಲಿ ಇನ್ನೊಂದು ದಿನ ಹಾಗೆ ಚೆನ್ನಾಗಿರುತ್ತೆ ಹೂವು ಅಂತ. ಒಂದು 3-4 ಸಿಕ್ಕರೆ ಸಾಕಾಗುತ್ತೆ. ಆ ಥರದ್ದು 2 ಹಾಕಿದ ಗಿಡಗಳ ಹೂವು ಬಿಡ್ತಾಯಿದೆ, ಚೆನ್ನಾಗಿ ಮೊಗ್ಗಾಗಿದೆ ಅಂದರೆ ಒಂದು ದಿನಕ್ಕೆ ಒಂದೊಂದೇ ಬಿಡ್ತಾಯಿದೆ ಅದರಲ್ಲೇನು. ನೆಕ್ಸ್ಟ್ ಇನ್ನೊಂದು ಪಾರ್ಟಲ್ಲಿ ಮತ್ತೆ ಕಟ್ ಮಾಡಿದ್ದೀನಿ ನಾನು. ಇವಾಗ ಚಳಿಗಾಲದಲ್ಲಿ ಕಟ್ ಮಾಡಿರಲಿಲ್ಲ, ಹಾಗಾಗಿ ಈ ಸರಿ ಕಟ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಆಗಬೇಕು. ಒಂದು ಗಿಡದಲ್ಲಿ ಮಾತ್ರ ಬಿಡ್ತಾಯಿದೆ. ನೋಡ್ಬೋದು. ನಂದು ಕೂಡ ಪೂಜೆ ಆಯಿತು. ನೋಡಿ, ನಾವು ಎಷ್ಟೇ ದುಡ್ಡು ಕೊಟ್ಟು ಹೂವನ್ನು ಕೊಂಡ್ಕೊಂಬಂದರೆ ನಾವು ಬೆಳೆದಿರೋಂಥ ಗಿಡದಿಂದ ಕಿತ್ಕೊಂಬಂದು ಹೂವಲ್ಲಿ ಪೂಜೆ ಮಾಡ್ತೀವಲ್ಲ, ಅದರಷ್ಟು ಖುಷಿ ಯಾವ ಹೂವು ಖುಷಿನೂ ಕೊಡೋದಿಲ್ಲ ನಮಗೆ. ಒಂದು 3 ಆಗಲಿ 4 ಆಗಲಿ ನಾವು ಬೆಳೆದಿರೋ ಹೂವನ್ನು ತೊಗೊಂಬಂದ್ರೆ ನೀವು ಪೂಜೆ ಮಾಡಿದ್ರೆ ಎಷ್ಟೋ ಖುಷಿಯಾಗುತ್ತೆ. ಹಾಗೆ ನಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ. ನಾನು ಇವತ್ತು ಮಾಡಿರೋ ವಿಡಿಯೋ ಸಂಜೆ ಟು ಸಂಜೆಯಿಂದ ಎಷ್ಟೆಲ್ಲ ಕೆಲಸ ಆಗಿದೆ ಅಂತಂದು ಹೇಳಿಬಿಟ್ಟು, ಬೆಳಗ್ಗೆಯಿಂದ ಆಟ ಆಡಿರ್ತಾನೆ, ಸಂಜೆ ಟೈಮು ಸ್ವಲ್ಪ ಹೊತ್ತು ಮರ್ತೋಗ್ಬಿಡ್ತಾನೆ ಅಂತೇಳಿ ಏನಾದರೂ ಈ ಥರ ಬರೆಯೋ ಕೊಡ್ತೀನಿ. ಅವನು ಕೂಡ ವೀಡಿಯೋ ಮಾಡಿ ಹಾಕಮ್ಮ ಅಂತ ಹೇಳಿದ್ರೆ ಆಯಿತು ಅಂತ ಹಾಗೆ ವೀಡಿಯೋ ಮಾಡ್ತಾಯಿದ್ದೆ. ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.